ಕಚ್ಚಿಸ್ಕೊಂಡು ಏನೋ ಮಾಡಿಕೊಂಡು ಬಂದಿದ್ದೇನೆ. ಹಾಗೆ ಇವನಿಗೆ ಎಣ್ಣೆ ಹಾಕಿದ್ದೇನೆ ಆಯಿತಾ. ತೋರಿಸ್ತೇನೆ ನಾನೀಗ ಅವಳ ಹತ್ರ ಹೋದರೆ ಅವಳು ನನಗೆ ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ತಾಳೆ. ತೋರಿಸ್ತೇನೆ ಇಲ್ಲಿ ಇಕೊಳ್ಳಿ. ಇದು ಹೀಗೆ ಮಾಡಿದೆ ಅವಳು. ನಾನೀಗ ಹೇಳಿದೆ ಅಂತಲ್ಲ, ಇಲ್ಲದ್ರೆ ಸಹ ಅವಳು ಇಲ್ಲಿ ಕೂತಿದ್ರೆ ನಾನು ಬಂದರೆ ಸಾಕು. ಎಂತ ಮಾಡೋದು ಕುഞ്ഞಿ? ನನಗೆ ಸಂಜೆ ಅವರ ಹೊರಗೆ ಬಿಟ್ಟೆ ಆಟ ಆಡಲಿಕ್ಕೆ. ಬಿಟ್ಟು ಸುಮಾರು ಹೊತ್ತಾಯ್ತು. ಇವರು ಈಗ ಹೊರಗೆ ಬಂದಿದ್ದಾರೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಅಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಆಗ್ತೇನೆ. ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಬೆಸ್ಟ್ ಫ್ರೆಂಡ್ ಅವಳದೊಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾಳೆ, ಕಷಾಯ ಪುಡಿದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ಇಲ್ಲಿ ತನಕ ಯಾರಾದರೂ ಬೈ ಮಾಡಿದ್ದೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಹಾಗೆ ಇನ್ನು ಮುಂದೆ ಬೈ ಮಾಡೋರು ಇಲ್ಲಿ ನಾನು ಫೋಟೋ ಹಾಕಿದ್ದೇನಲ್ಲ, ಇದರಲ್ಲಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ, ಅವಳು ನಿಮಗೆ ರೆಸ್ಪಾನ್ಸ್ ಮಾಡ್ತಾಳೆ. ನಿಮಗೆ ಎಷ್ಟು ಸಮಯಕ್ಕೆ ಬೇಕು ಅಥವಾ ವರ್ಷಕ್ಕೆ ಇಡೀ ತಗೊಳ್ತೀರಂತಾದರೂ ನಿಮಗೆ ಅವಳು ಕೊರಿಯರ್ ಮೂಲಕ ಕಳಿಸಿಕೊಡ್ತಾಳೆ. ಹಾಗೆ ಕಷಾಯ ಪುಡಿ ನಾನು ಸಹ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ತುಂಬ ಹೆಲ್ಪ್ ಆಗ್ತದೆ. ನಾನು ಡೈಲಿ ಸಂಜೆ ನನಗೆ ಮತ್ತು ಇವರಿಗೆ ಮಾಡ್ಕೊಂಡು ಕುಡಿತೇನೆ. ಅಪ್ಪನಿಗೆ ಹಾಲು ಹಾಕಿದ್ದು ಎಂತ ಸಹ ಕುಡಿಯೋದಿಲ್ಲ, ಹಾಗಾಗಿ ಅಪ್ಪನಿಗಿಲ್ಲ. ನಾನು ಮತ್ತು ಇವರು ಡೈಲಿ ಸಂಜೆ ಯೂಸ್ ಮಾಡ್ತೇವೆ. ಹಾಗೆ ನೀವು ಸಹ ಯಾರಾದರೂ ಉಪಯೋಗ ಮಾಡ್ತಿದ್ದೀರಾ ಅಥವಾ ನಿಮಗೆ ತಲುಪಿತಾ ಯಾರಾದರೂ ಆರ್ಡ್ರ್ ಮಾಡಿದ್ದೀರಾ ಅಂತ ಕೂಡ ಹೇಳಿ ನನಗೆ ಕಮೆಂಟಲ್ಲಿ. ಹಾಗೆ ಅವಳ ಸ್ಮಾಲ್ ಬಿಸ್ನೆಸ್ಗೆ ನಿಮ್ಮ ಕೂಡ ಸಪೋರ್ಟ್ ಇರಲಿ, ಅವಳಿಗೆ ಆಶೀರ್ವಾದ ಕೊಡಿ ನಿಮ್ಮದು. ಗೊತ್ತಾ, ಇಲ್ಲಿ ಇದು ನಮ್ಮದು ಬ್ಯಾಕ್ ಸೈಡ್ ಆಯಿತಾ ಮನೆಯದು. ಇಲ್ಲಿ ಇದು ಟ್ಯಾಂಕ್ ಎಲ್ಲ ಉಂಟು ನೀರಿದು. ಇದು ನಮ್ಮದು ಲಾಸ್ಟ್ ಸ್ಟಾಕ್ ರೂಮ್. ಇದರಲ್ಲಿ ನಾವು ಹಿಂಡಿ ಎಲ್ಲ ಇಡ್ತೇವೆ ಆಯಿತಾ. ಇಲ್ಲಿ ಹೆಗ್ಗಣ ಬಂದಿದೆ ಆಯಿತಾ. ಮೊನ್ನೆ ಒಂದು ದಿವಸ ನಾನು ಇದು ಬಾಗಿಲು ಓಪನ್ ಇಟ್ಟಿದ್ದೆ, ಇಲ್ಲಿಂದ ಆಟಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಸೊ ನಂದಿ ಹೊರಗೆ ಬರಲಿ ಅಂತ ಹೇಳಿ ಬಿಟ್ಟಿದ್ದೆ ಆಯಿತಾ. ಆ ದಿವಸ ಹೆಗ್ಗಣ ಒಳಗೆ ಹೋಗಿ ಹಿಂಡಿ ಎಲ್ಲ ತಿಂದಿದೆ. ಆಮೇಲೆ ನಾನು ನಿನ್ನೆ ಕ್ಲೋಸ್ ಮಾಡಿದ್ದೆ ಬಾಗಿಲು ಆಯಿತಾ. ಹೀಗೆ ಬಂದು ಮಾಡಿದೆ ಅಂತ ಹೆಗ್ಗಣ. ಇಕೊಳ್ಳಿ, ಇದು ಅದರದ್ದು ಕುರುಹು. ತೂತು ಮಾಡಲಿಕ್ಕೆ ನೋಡಿದೆ, ಇನ್ನು ನಾಳೆಗೆ ತೂತು ಮಾಡ್ಬೋದಾ ಅಂತ ಗೊತ್ತಿಲ್ಲ. ನಾನು ಎಂತ ಮಾಡಲಿ ಹೆಗ್ಗಣಕ್ಕೆ ಅಂತ. ಯಾಕಂದರೆ ಅದು ನಮ್ಮದು ಹಿಂಡಿ ಬೂಸ ಎಲ್ಲ ಉಂಟಲ್ಲ ದನಕ್ಕೆ ಕೊಡುವಂಥದ್ದು, ಅದನ್ನು ಈ ಕೊನೆಯಲ್ಲಿ ಹಿಡಿದು ಅಲ್ಲಿ ಬಂದು ತಿಂದಿದೆ. ಬೆಳಗಿಂದ ಒಳ್ಳೆ ಬಿಸಿಲುಂಟು. ಹಾಗೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಇವತ್ತು ಹೊರಗಡೆ ಕರ್ಕೊಂಡು ಹೋಗಿದ್ದೇನೆ. ಸುಮಾರು 1 ತಿಂಗಳ ನಂತರ ಆಯಿತಾ. 1 ತಿಂಗಳ ತನಕ ಇಲ್ಲೇ ಇದ್ದರು. ಲಾಸ್ಟ್ ಟೈಮ್ ಗೊಬ್ಬರ ತೆಗೆದ ಗೊಬ್ಬರ ತೆಗಿಂತ ಮುಂಚೆ ಸಹ ಹಟ್ಟಿಯಲ್ಲಿ ಕಟ್ತಿದ್ದದು, ಯಾವ ಕರು ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಗೆ ಈಗ ಬಿಟ್ಟದ್ದು. ನನಗೆ ಬಿಡಬೇಕಂತ ಇರಲಿಲ್ಲ, ಆದರೆ ನಿನ್ನೆಯಿಂದ ಎಂತ ಮಾಡ್ತಿದ್ದಾರೆ ಅಂದರೆ ನಾನು ತಂದ ಹುಲ್ಲನ್ನೆಲ್ಲ ಕೆಳಗಡೆ ಹಾಕಿ ಸುಮ್ಮನೆ ಕರೆಯುವುದು. ಅಂದರೆ ತಂದ ಹುಲ್ಲಿಗೆ ಸಹ ಒಂದು ರೆಸ್ಪೆಕ್ಟ್ ಇಲ್ಲ, ಎಲ್ಲ ಸಹ ಕೆಳಗಡೆ ಹಾಕಿ ವೇಸ್ಟ್ ಮಾಡ್ತದೆ. ಅದನ್ನು ತಿನ್ನೋದು ಕೂಡ ಇಲ್ಲ. ಅದಕ್ಕೆ ಈಗ ಹೊರಗೆ ಕರ್ಕೊಂಡೋಗಿ ಕಟ್ಟಿದ್ದೇನೆ. ಈಗ ಕರೆಯುವುದು ನಿಮಗೆ ಕೇಳಿರ್ಬೋದು. ಈಗ ಅವರಿಗೆ ಮಗಳದು ನೆನಪಾಗ್ತದೆ, ಮಕ್ಕಳದ್ದು ನೆನಪಾಗ್ತದೆ, ಅದಕ್ಕೆ ಕರೆಯುವುದು. ಒಂದು 10 ನಿಮಿಷಕ್ಕೊಮ್ಮೆ ಕರೀತಾರೆ. 10 ನಿಮಿಷ ಕರೆದಾದ್ಮೇಲೆ ಮೇಯ್ತಾರೆ, ಮತ್ತು ಪುನಃ 10 ನಿಮಿಷ ಆದಮೇಲೆ ಪುನಃ ಕರೀತಾರೆ. ಆ ಥರ ಕರಿತಾ ಇದ್ದಾರೆ ಆಗದಿಂದ. ಕರ್ಕೊಂಡು ಬರೋದು 1 ಗಂಟೆಗೆ. ಯಾವಾಗಲೂ ಕೂಡ ಇನ್ನು ಹೊರಗಡೆ ಸ್ವಲ್ಪ ಕಟ್ಟುವ ಅಂತ ಇದ್ದೇನೆ, ಬೇಸಿಲಿದ್ರೆ. ಇದು ನಮ್ಮ ಕಜ್ಜುದ ಅವಸ್ಥೆ. ನಿನ್ನೆ ಯಾರೋ ನನಗೊಂದು ಕಮೆಂಟಲ್ಲಿ ಕೇಳಿದ್ರಿ, ಬೆಕ್ಕು ಎಂತ ತಿಂತ ಇಲ್ಲ 1 ವಾರದಿಂದ ಅಂತ. ನಮ್ಮದು ನಿನ್ನೆ ಸಂಜೆ ಎಲ್ಲಿಗೋ ಹೋಗಿದ್ದ, ಸಂಜೆ ಹಾಲು ಕುಡ್ದಿದ್ದಾನೆ. ಮತ್ತು ಹಾಲು ಕುಡಿದು ಬಂದು ಎಲ್ಲಿಗೋ ಹೋದವನು ಇವತ್ತು ಬೆಳಿಗ್ಗೆ ಬಂದಿದ್ದಾನೆ. ಕಚ್ಚಿಸ್ಕೊಂಡು ಏನೋ ಮಾಡಿಕೊಂಡು ಬಂದಿದ್ದೇನೆ. ಹಾಗೆ ಇವನಿಗೆ ಎಣ್ಣೆ ಹಾಕಿದ್ದೇನೆ ಆಯಿತಾ. ನೆತ್ತಿಗೆ ಒಂದು ಸ್ವಲ್ಪ ಕುಡಿಸಿದ್ದೇನೆ, ಪ್ಯೂರ್ ಎಳ್ಳೆಣ್ಣೆ. ಹೇಗಾಗ್ತಂತ ನೋಡಬೇಕು. ಸ್ವಲ್ಪ ಮಂದ ಇದ್ದಾನೆ ಇವತ್ತು, ಪೆದ್ದನ ಹಾಗೆ ಮಾಡ್ತಾ ಇದ್ದಾನೆ. ಕಜ್ಜು ಇದು ನಮ್ಮದು. ಬಾಯಿ ಸ್ವಲ್ಪ ಊದಿದೆ ಒಂದು. ಅಪ್ಪ ಟಿ ವಿಯಲ್ಲಿ ಒಬ್ಬಳದು ಚಾನಲ್ ನೋಡ್ತಾ ಇದ್ದಾರೆ, ಅದು ಬೇರೆ ಕಂಟ್ರಿ ಅವಳದು, ಅದು ಸೌಂಡ್ ಬರೋದು ನಿಮಗೆ. ಚಟ್ನಿ ಮುದ್ದು ಚಟ್ನಿ ಮುನ್ನು. ಅಮ್ಮ ಎಲ್ಲಿ ಮುನ್ನಂದು? ಅಮ್ಮ ಹೊರಗೆ ಹೋಗಿದ್ದಾಳೆ. ಅವರೊಂದು ಸ್ವಲ್ಪ ಫ್ರೀಯಲ್ಲಿ ಬಿಟ್ಟಿದ್ದೇನೆ ಇಬ್ಬರನ್ನು ಸಹ, ಒಂದು ಬಳ್ಳಿ ಉದ್ದ ಎಲ್ಲ ಮಾಡಿ ಕಟ್ಟಿ. ಚಟ್ನಿ ಮುದ್ದು ಚಟ್ನಿ, ಎಂತ ಮಾಡೋದು? ಹುಲ್ಲು ತಿನ್ಲಿಕ್ಕೆ ಕಲಿಬೇಕು ಇನ್ನೆಂತ, ದೊಡ್ಡ ಆಗಿದ್ದಿ ನೀನು.
ಶರಣಿ, ಮುದ್ದು ಶರಣಿ ಇವತ್ತು ಮನೆಯೊಳಗೆಲ್ಲ ಬಂದಿದ್ಲು ಬೆಳಗ್ಗೆ. ಇಬ್ಬರನ್ನು ಬಿಟ್ಟರೆ ಎಲ್ಲೆಲ್ಲಿ ಓಡ್ತಾರೆ, ಅದಕ್ಕೆ ಸಂಜೆ ಮಾತ್ರ ಬಿಡೋದು ಇಬ್ಬರನ್ನು. ಬೆಳಗ್ಗೆ ಇವಳನ್ನು ಮಾತ್ರ, ಯಾಕಂದ್ರೆ ಉಳಿದು ಬಳ್ಳಿ ಸ್ವಲ್ಪ ಚಿಕ್ಕ, ಅದಕ್ಕೆ. ಭಾರಿ ಪೋಖರಿದ್ದಾಳೆ ಇವಳು ಚುಬ್ಬಿ. ಚರಣಿ ಚರಣಿ ಎಂತ ಮಾಡ್ತಾಳೆ ನೋಡಿ. ಇವಳಿಗೆ ಭಾರಿ ಪೋಖ್ರಿ ಅಂತ ಹೇಳಿದರೆ ಕೊಳಿ ನೋಡಿ, ಇದು ಗಂಡು ಕರುವಿಗೆ ಮಾಡೋದು. ನಮ್ಮಲ್ಲಿ ಇವಳು ಶುರು ಮಾಡಿದ್ದಾಳೆ ಈಗ ಆಲ್ರೆಡಿ. ಅವನಿಗೆ ಸಹ ಕುಟ್ಲಿಕ್ಕೆ ಕಲಿಸಿದಾಳೆ ಆಯಿತಾ. ಇವಳೇ ಇದು ಎಂತ ಕಲಿಸ್ಲಿಕ್ಕೆ ಟೀಚರೆಲ್ಲ ಇವಳೇ ಗೈಡ್, ಹೀಗೆ ಹೀಗೆ ಮಾಡಿ ಕುಟ್ಟಬೇಕು ಅಂತ. ಇನ್ನು ಇಲ್ಲಿ ಬಾ ಅಂತೆ, ಬಾ ಅಕ್ಕ, ಅವಳು ಕುಟ್ಟು ನನಗೆ ನೋಡು, ನೀನು ನೋಡು. ಬರೀ ಮುದ್ದು ಮುದ್ದು, ಖುಷಿಯಾಗುತ್ತೆ ನನಗೆ ಇವರೊಟ್ಟಿಗೆ. ಇವ್ರ ಅಮ್ಮನವ್ರು ಮಾತ್ರ ಭಾರಿ ಉಪದ್ರದವರು, ಕರಿಯುವುದು ಅಂತೇಳಿ ಕರಿಯೋದು ನಿನ್ನ ಅಮ್ಮ. ಇವಳು ಕಾಯುದು, ಅಮ್ಮ ಬರ್ತಾಳೆ ಅಮ್ಮ ಬರ್ತಾಳೆ ಅಂತಲ್ಲನೇ. ಎಲ್ಲಿ ಅಮ್ಮ, ಎಲ್ಲಿ ನಿಂದು? ಅವಳಿಗೆ ಯೋಚನೆ ಇಲ್ಲ. ಅಜ್ಜಿ ಸಹ ಹಾಲು ಕುಡಿತಾಳೆ ಅವಳು. ನನಗೆ ಮೊನ್ನೆ ಒಬ್ಬರು ಹೇಳಿದ್ರಿ ಕರುವನ್ನು ಎಕ್ಸ್ಚೇಂಜ್ ಮಾಡಿ ಅಂತ. ಇವಳಿಗೆ ಗೊತ್ತಾಗ್ತದೆ ಆಯಿತಾ ಇವಳ ಕರು ಯಾವುದು ಅಂತ. ಈಗ ಬಂದಾಗಿ ಸೀದಾ ಅವನ ಹತ್ರನೇ ಹೋದ್ಲು, ಅವ ಅಲ್ಲಿದ್ದಾನಲ್ಲ. ಆದರೆ ಹಾಲು ಇವಳಿಗೆ ಕೊಡ್ತಾಳೆ. ಅವಳು ಉಂಟಲ್ಲ, ಮಂಗಳಗೌರಿಯ ಕರುವಿಗೆ ಗುಂಡನಿಗೆ ಹಾಲು ಕೊಡೋದಿಲ್ಲ, ಕುಟ್ತಾಳೆ. ಅವಳ ಕೊಂಬಲ್ಲಿ ಕುಟ್ಟಿ ಆಚೆ ಹಾಕ್ತಾಳೆ, ಅವಳಿಗೆ ಗೊತ್ತಾಗ್ತದೆ. ಒಮ್ಮೊಮ್ಮೆ ಇವಳು ಸಹ ಕೊಡೋದಿಲ್ಲ. ಇವಳು ಅವನೆಲ್ಲಾದ್ರೂ ಹಾಲು ಕುಡಿತಾ ಇದ್ದರೆ ಇವಳು ಬಂದರೆ ಇವಳಿಗೊಂದು ಕುಟ್ತಾಳೆ. ಅನ್ನ ನಮ್ಮನ್ನು ಕುഞ്ഞു ಕುഞ്ഞು. ಬಂದ್ಲು, ಇಬ್ಬರನ್ನು ಸಹ ಮಾತಾಡಿಸಿದ್ಲು, ನನ್ನನ್ನು ಸಹ ಮಾತಾಡಿಸಿದ್ಲು. ಹೋಗುದು ಜಾಗಕ್ಕೆ ಹೋಗುವ. ಅವಳು ಚೆಂದ ಮೇಯ್ದ್ಲು. ಕರ್ಕೊಂಡು ಬಂದು ಅವ್ರು ಚೆಂದ ರೆಸ್ಟ್ ಎಲ್ಲ ಮಾಡಿದರು. ಈಗ ನಾನು ಅವರಿಗೆ ಮಡ್ಡಿ ಕೊಟ್ಟೆ ತಿನ್ನಲಿಕ್ಕೆ. ಮಡ್ಡಿ ಮತ್ತು ಸ್ವಲ್ಪ ಬೂಸ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಕೊಡೋದು. ಎಂತಾದರೂ ಆಗಲಿ ಅವ್ರದ್ದು ಹೊಟ್ಟೆ ತುಂಬಲಿ ಅಂತೇಳಿ ನಂದೊಂದು ಕನ್ಸರ್ನ್ ಆಯಿತಾ. ಒಂದು ಸ್ವಲ್ಪ ಹುಲ್ಲಿತ್ತು, ಅದನ್ನು ಸಹ ಹಾಕಿದೆ. ಈಗ ಬೈ ಹುಲ್ಲು ಹಾಕಿದ್ದೇನೆ. ಏನಂದರೆ ದನಗಳ ಹೊಟ್ಟೆ ಖಾಲಿ ಇರಬಾರ್ದು. ಖಾಲಿ ಇದ್ದರೆ ನನಗೊಂಥರ ಅನಿಸೋದು. ಈಗ ಅವ್ರು ಹೇಗೆ ಮಾಡ್ತಾರೆ ಗೊತ್ತುಂಟ, ಪ್ರೆಗ್ನೆಂಟ್ ಇರುವಾಗ ಚಂದ ಮೈಕೈ ತುಂಬಿಕೊಂಡಿದ್ರು, ಹೊಟ್ಟೆ ಎಲ್ಲ ಚಂದ ಇರ್ತಿತ್ತು. ಈಗ ಒಳಗೆ ಹೋಗಿರ್ತದೆ ಅಂತ ಅದನ್ನು ನೋಡುವಾಗ ಬೇಜಾರು ಅನ್ನಿಸ್ತದೆ. ನಾನು ಎಂತ ಹಾಕ್ತಾ ಇಲ್ವ ಅಂತ. ಹಾಕಿದ್ದನ್ನೆಲ್ಲ ಕೆಳಗಡೆ ಹಾಕಿ ನನ್ನದೇ ಮುಖ ನೋಡ್ತಾರೆ ಅಂತ. ಈಗ ಹುಲ್ಲು ನಾನು ಚಂದದ ತಂದಿದ್ದೇನೆ ಅಂತಾದರೂ ಸಹ ಅದರಲ್ಲಿ 4 ಸ್ವಲ್ಪ ಅದರಲ್ಲಿ ಒಂದು 10-20% ತಿಂತದೆ. ಉಳಿದ 70%ಅನ್ನು ಕೆಳಗಡೆ ಹಾಕಿ ಸುಮ್ಮನೆ ನಿಂತು ನನ್ನನ್ನು ನೋಡೋದು ಅಂತ. ಅದಕ್ಕೆ ಇವತ್ತು ಹೊರಗೆ ಕರ್ಕೊಂಡು ಹೋದ್ದು. ಹೊರಗೆ ಸ್ವಲ್ಪ ಮೇಯ್ದಿದ್ದಾರೆ, ಹಾಗೆ ಸ್ವಲ್ಪ ಸಮಾಧಾನ ನನಗೆ. ಮತ್ತು ಒಂದು ವಿಷಯ ಅಂತ ಗೊತ್ತುಂಟ, ನಾನು ಸಣ್ಣಕ್ಕಿದ್ದಾಳಲ್ಲ ಅವಳು, ನಾನು ಎಲ್ಲಾದರೂ ಹೋದರೆ ನನಗೊಂದು ರೆಸ್ಪೆಕ್ಟ್ ಕೊಡ್ತಾಳೆ. ಅದನ್ನು ನನಗೆ ನಿಮಗೆ ತೋರಿಸ್ತೇನೆ. ನಾನೀಗ ಅವಳ ಹತ್ರ ಹೋದರೆ ಅವಳು ನನಗೆ ಎದ್ದು ನಿಂತು ರೆಸ್ಪೆಕ್ಟ್ ಕೊಡ್ತಾಳೆ. ತೋರಿಸ್ತೇನೆ ಇಲ್ಲಿ. ನೈಕಿ ಇಕೊಳ್ಳಿ, ಇದು ಹೀಗೆ ಮಾಡಿದೆ ಅವಳು. ನಾನೀಗ ಹೇಳಿದೆ ಅಂತಲ್ಲ, ಇಲ್ಲದ್ರೆ ಸಹ ಅವಳು ಇಲ್ಲಿ ಕೂತಿದ್ರೆ ನಾನು ಬಂದರೆ ಸಾಕು, ನಾನು ಮಾತಾಡಿಸ್ಲಿ ಮುಟ್ಲಿ ಅಂತ ಹೇಳಿ ಹೀಗೆ ಮಾಡೋದು ಇವಳದು ಕಾಯಂ ಜಾಗ ಇದುವೇ. ಅಪ್ಪಂದು ಮೆಡಿಸಿನ್ ಮತ್ತು ಹಾಟ್ಸ್ಪಾಟು ಎಲ್ಲ ಇವಳು ಇಲ್ಲೇ ಕೂತ್ಕೊಂಡಿರ್ತಾಳೆ. ಸಣ್ಣಕಿ ಎಂತ ನೀಲಿ ಸುಂದರಿ. ಅಪ್ಪ ಇವತ್ತು ಬೇರೆ ಕಂಟ್ರಿ ಒಬ್ಳದು ವ್ಲಾಗ್ ನೋಡ್ತಿದ್ದಾರೆ. ಅವಳಿಗೆ ಅವರ ಥರನೇ ವರ್ಕ್ ಮಾಡೋಳು ಒಬ್ಳು ಸಿಕ್ಕಿದ್ದಾಳೆ ನೋಡಲಿಕ್ಕೆ. ಅವಳು ವರ್ಕ್ ಮಾಡ್ತಾ ಇರ್ತಾಳೆ, ಅವಳನ್ನೇ ನೋಡೋದಪ್ಪ.
ಅಂತ ಹೇಳಿದೆ ಎಷ್ಟು ವರ್ಕ್ ಮಾಡ್ತಾಳೆ ಅವಳು ಅಂತ. ಸಣ್ಣಕ್ಕಿ ಹೋಗ್ತೀಯ ನೀನು? ಕಾಮತ್ ಅಂತ ಹೇಳುವವರು ನನ್ನ ಫ್ರೆಂಡ್ ಇದು ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಕಷಾಯ ಪುಡಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಅದು ಕೂಡ ನಾನು ಹೇಳಿದ್ದೇನೆ ಅಂತ ಹೇಳಿ ನನಗೆ ತುಂಬ ಖುಷಿ ಅಂತ ಅನಿಸಿತು. ಅನುಷಾನ ಟ್ರಸ್ಟ್ ಮಾಡಿ ನಾವು ತಗೊಳ್ತಿದ್ದೇವೆ ಅಂತ ಹೇಳಿದ್ರಂತೆ. ಸ್ವಾತಿ ನಿಮಗೆ ತುಂಬ ಥ್ಯಾಂಕ್ ಯು, ದೇವರು ಒಳ್ಳೇದು ಮಾಡಲಿ. ಹಾಗೆ ಕಷಾಯ ಪುಡಿ ಯಾರೆಲ್ಲ ಪರ್ಚೇಸ್ ಮಾಡ್ತೀರಾ ಅಂತ ನನಗೆ ಹೇಳಿ, ಯಾರಿಗಾದರೂ ಬೇಕು ಅಂತಾದರೂ ಕೂಡ ಕಮೆಂಟಲ್ಲಿ ಹಾಕಿ. ನಂಬರನ್ನು ಹಾಕಿರ್ತೇನಲ್ಲ, ಅದಕ್ಕೊಂದು ಮೆಸೇಜ್ ಹಾಕಿ, ಇಲ್ಲಾಂದ್ರೆ ಒಂದು ಕಾಲ್ ಮಾಡಿ. ಈಗ ಹೇಗೂ ಅನ್ಲಿಮಿಟೆಡ್ ಕಾಲ್ ಮಾಡೋದಕ್ಕೆ ಏನು ಹಣ ಕಟ್ಟಾಗೋದಿಲ್ಲ. ಹಾಗೆ ಒಂದು ಕಾಲ್ ಮಾಡಿ ವಿಚಾರಿಸಿ ನೋಡಿ, ನಿಮಗೆ ಇಷ್ಟ ಆಗೋದಾದರೆ ಪರ್ಚೇಸ್ ಮಾಡಿ. 3:30 ಆಯಿತು. ನಾನು ಚಹಾ ಕುಡಿದು ಈಗ ಬಚ್ಚಲಿಗೆ ಬೆಂಕಿ ಎಲ್ಲ ಹಾಕಿ ಆಯಿತು. ನಿಮಗೆ ಹೋಗಿ ಕಾಣ್ತುಂಟ, ನೀರೆಲ್ಲ ತುಂಬಿಸಿದ್ದೇನೆ. ಇನ್ನು ಹುಲ್ಲು ಮಾಡಿ ಬರಬೇಕು. ಆದರೆ ಒಂದು ಕಟ್ಟ ಅಷ್ಟೇ ಸಾಧ್ಯ, ಅರ್ಧ ಗಂಟೆ ಅಷ್ಟೇ ಇರೋದು. ನನಗೆ ಅಪ್ಪ ಕತ್ತಿ ಕೂಡ ಶಾರ್ಪ್ ಮಾಡಿ ಕೊಡ್ತಾ ಇದ್ದಾರೆ. ಅವರ ಹಾಗೆ ನನಗೆ ಶಾರ್ಪ್ ಮಾಡಲಿಕ್ಕೆ ಬರೋದಿಲ್ಲ. ಆ ರೀಸನಿಗೆ ಈಗ ಮತ್ತೆ ಅವರು ಶಾರ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಕಾಲನ್ನು ಉದ್ದಕ್ಕೆ ಇಟ್ಟು ಅದಕ್ಕೆ ಬೆಂಡಾಗದ ಹಾಗೆ ಕತ್ತಿ ಶಾರ್ಪ್ ಮಾಡಿ ಕೊಡೋದು. ಇಲ್ಲಾಂದರೆ ಹುಲ್ಲು ಇರಲಿಕ್ಕೆ ಕೂಡ ಕಷ್ಟ ಆಯಿತಾ. ಮೊನ್ನೆ ಅಂತ ಕತ್ತಿ ಶಾರ್ಪ್ ಇಲ್ಲದೆ ಕೈ ಬೀಸಿ ಸಾಕಾಗ್ತಿತ್ತು, ಕೈ ನೋವು ಬರ್ತಾ ಇತ್ತು. ಈಗ ಅವರು ಶಾರ್ಪ್ ಮಾಡಿ ಕೊಡೋದ್ರಿಂದ ಸುಲಭ ಆಗ್ತದೆ. ಮಳೆಯೊಮ್ಮೆ ಬರ್ತದೆ ನಿಲ್ತದೆ, ರೈನ್ ಕೋಟ್ ತಗೊಂಡು ಹೋಗ್ಬೇಕಷ್ಟೇ. ಮತ್ತು ಈ ಶಾಂಬು ಪಡಿ ಎಲ್ಲ ಬರಲಿಲ್ಲ ಸಾಕು ಅಂತ ಅಂದ್ಕೊಳ್ತೇನೆ. ಮಳೆ ಬಂದರೆ ಅವರಿಗೆ ಒಂದು ಗೂಡು ಮಾಡಿ ಕೊಡೋದೇ ಭಾರಿ ಕಷ್ಟ ನನಗೆ. ಬೇಗ ಒಂದು ಕಟ್ಟ ಹುಲ್ಲು ಮಾಡಿ ಬರುವ, ಮತ್ತು ಹಾಲು ಕರೆದುಕೊಂಡು ಹೋಗಬೇಕು. ನಾನೀಗ ಹುಲ್ಲಿಗೆ ಬಂದಿದ್ದೇನೆ, ತೋಟಕ್ಕೆ. ಶಂಭು ಕೂಡ ಬಂದಿದ್ದಾನೆ, ಕೂರಸ ಬಂದಿದ್ದಾನೆ. ಮತ್ತು ಮಕ್ಕಳಿಬ್ಬರು ಬರಲಿಲ್ಲ ಆಯಿತಾ. ಅವರಿಬ್ಬರು ಒಲೆ ಹತ್ರ ಮಲಗಿದ್ದಾರೆ ಮಳೆ ಬರ್ತದೆ ಅಂತ. ಮತ್ತು ನಾನು ಅವರಿಗೆ ಹೇಳದೇನೆ ಬಂದೆ, ಇಲ್ಲಾಂದರೆ ನನಗೆ ಎತ್ಕೊಂಡು ಹೋಗಲಿಕ್ಕೆ ರಿಟರ್ನ್ ಬರೋದು ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಬರದ್ದೇ ಒಳ್ಳೆಯದಾಯಿತು. ಮತ್ತು ನನ್ನದು ಸಬ್ಸ್ಕ್ರೈಬರ್ ಭಾರತಿ ಅವರು ಕೂಡ ನನ್ನ ಫ್ರೆಂಡ್ ಇದ್ದು ಸ್ಮಾಲ್ ಬಿಸ್ನೆಸ್ಗೆ ಹೆಲ್ಪ್ ಮಾಡಿದ್ದಾರೆ. ಕಷಾಯ ಪುಡಿ ಪರ್ಚೇಸ್ ಮಾಡಿದ್ದಾರೆ ಅಂತ ನನ್ನ ಫ್ರೆಂಡ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳಿದ್ಲು. ಹಾಗೆ ಅವ್ರು ನನ್ನನ್ನು ಅವರ ಮನೆಗೆ ಬರಲಿಕ್ಕೆ ಕೂಡ ಹೇಳಿದ್ರಂತೆ. ಭಾರತಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ವ್ಲಾಗನ್ನು ನೋಡಿ ಟ್ರಸ್ಟ್ ಮಾಡಿ ನನ್ನ ಫ್ರೆಂಡ್ನ ಸ್ಮಾಲ್ ಬಿಸ್ನೆಸ್ಸಿಗೆ ಹೆಲ್ಪ್ ಮಾಡಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮನೆಗೆ ಕರೆದಿದ್ದೀರಿ ಅಂತ ಕೂಡ ಹೇಳಿದ್ದವಳು. ಸದ್ಯಕ್ಕೆ ನನಗೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಂಗಳೂರಿಗೆ ಬರಲಿಕ್ಕಿದ್ರೆ ನಾನು ಹೇಳ್ತೇನೆ, ಇಲ್ಲ ನನ್ನ ಫ್ರೆಂಡ್ನ ಮನೆಗೆ ಬರಲಿಕ್ಕಿದ್ರೆ ಡೆಫಿನೆಟ್ಲಿ ನಿಮ್ಮ ಮನೆಗೆ ಬರ್ತೇನೆ. ನಿಮ್ಮ ಇನ್ವಿಟೇಷನ್ಗೆ ಥ್ಯಾಂಕ್ ಯು. ಆಯಿತು, 2 ಕಟ್ಟ ಮಾಡಿದೆ. ಇದು ಚಿಕ್ಕ ಕಟ್ಟ, ಇದು ಸ್ವಲ್ಪ ದೊಡ್ಡ ಕಟ್ಟ. ನನ್ನ ಹತ್ರ ಟೈಮ್ ಇಲ್ಲ, 4 ಗಂಟೆ ಆಯಿತು. ಹಾಗೆ ಹೊರಡ್ತಾ ಇದ್ದೇನೆ. ಈಗ ಅಪ್ಪನನ್ನು ಕರಿಬೇಕು ಹೋಗಿ ನನಗೆ ಹೊರಿಸಲಿಕ್ಕೆ ಬರಲಿಕ್ಕೆ. ಅವರು ಬರಲಿಕ್ಕೆ ಸ್ವಲ್ಪ ಹೊತ್ತಾಗ್ತದಲ್ಲ ನಡ್ಕೊಂಡು ಬರಲಿಕ್ಕೆ. ಯಾವಾಗಲೂ ಇಷ್ಟೊತ್ತಿಗೆ ಬರ್ತಾಯಿದ್ರು, ಇವತ್ತು ಬರಲಿಲ್ಲ. ಮೋಸ್ಟ್ಲಿ ಹೋಗಿ ಕರೆದ್ರೆ ಬರ್ತಾರಂತ ನೋಡಬೇಕೀಗ. ಎಂತ ಗೊತ್ತುಂಟ, ಇದನ್ನು ನಿಮಗೆ ಹೇಳುವ ಅಂತ ಅಂದ್ಕೊಂಡೆ. ನನ್ನ ಅಪ್ಪನಿಗೆ ತಿಂಗಳು ಮೆಡಿಸಿನ್ ಇರ್ತದೆ ಆಯಿತಾ, ಕಫಕ್ಕೆ ಮತ್ತು ಅವರ ಹೆಲ್ತ್ನ ರಿಲೇಟೆಡ್ ತಿಂಗಳು ಮೆಡಿಸಿನ್ ಇರ್ತದೆ. ಅದನ್ನು ನನ್ನ ಅಚ್ಚಕ್ಕ ಮೂಡಬಿದ್ರೆಯಿಂದ ತೊಗೊಂಡು ಬರ್ತಾಳೆ ಆಯಿತಾ. ಅಪ್ಪನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗಾಗಿ ಅಂದರೆ ನಾವು ಹೇಗೆ ಅಂದರೆ ಆ್ಯಕ್ಚುಲಿ ಅಪ್ಪ ನನ್ನದು ರೆಸ್ಪಾನ್ಸಿಬಿಲಿಟಿ, ನಾನು ಅದಕ್ಕೆ ಪೇ ಮಾಡಬೇಕು ಅಪ್ಪನ ಹಣದಿಂದ. ಆದರೆ ನಾವು ಹೇಗೆ ಮಾಡ್ತೇವೆ ಅಂದರೆ, ನಾವು 5 ಜನ ಕೂಡ ಶೇರ್ ಮಾಡಿ ಇಷ್ಟಿಷ್ಟು ಹಣ ಅಂತೇಳಿ ಹಾಕಿ ಅವರ ತಿಂಗಳ ಮೆಡಿಸನನ್ನು ಪರ್ಚೇಸ್ ಮಾಡ್ತೇವೆ. ಅದು ಅಪ್ಪನಿಗೆ ಆಗ್ತದೆ. ನಿಜವಾಗಿ ನನ್ನ ಅಕ್ಕನವರು ಹೇಳ್ಬೋದು ನನಗೆ, ನೀನು ನೋಡ್ಕೋ ಅಪ್ಪ ನಾನು ಅಂತ. ಆದರೆ ಯಾವತ್ತೂ ಕೂಡ ನನ್ನ ಅಕ್ಕನವರು ಹಾಗೆ ಹೇಳಲಿಲ್ಲ ಆಯಿತಾ, ಇಲ್ಲಿ ತನಕ. ಈಗಲೂ ಸಹ ಅಷ್ಟೇ, ಎಂತಾದರೂ ಎಮರ್ಜೆನ್ಸಿ ಆದರೆ ಹೇಳು, ದುಡ್ಡು ಬೇಕು ಅಂತಾದರೆ ಹೇಳು, ಏನಾದರೂ ಎಮರ್ಜೆನ್ಸಿ ಇದ್ದರೆ ಹೆಲ್ಪ್ ಬೇಕು ಅಂತಾದರೆ ಹೇಳು, ಅದು ತಂದುಕೊಡು ಇದು ತಂದುಕೊಡು ಅಂತ ನನ್ನ ಅಕ್ಕನವರು ಹೇಳ್ತಾರೆ ಆಯಿತಾ. ಆ್ಯಕ್ಚುಲಿ ನಾನು ಪುಣ್ಯ ಮಾಡಿದ್ದೆ. ನಾನು ಕೆಲವರನ್ನೆಲ್ಲ ನೋಡ್ತೇನೆ ಆಯಿತಾ, ತುಂಬ ಸ್ವಾರ್ಥಿಯಾಗಿ ಬಿಹೇವ್ ಮಾಡ್ತಾರೆ ಪೇರೆಂಟ್ಸ್ ಅಂತ ಬರುವಾಗ. ಆದರೆ ನಾವು ಹೆಣ್ಮಕ್ಳು, ನಾವು 5 ಜನ ಎಲ್ಲದರಲ್ಲೂ ಕೂಡ ಶೇರ್ ಮಾಡ್ಕೊಳ್ತೇವೆ. ಕೆಲವೊಮ್ಮೆ ಚಿಕ್ಕ ಪುಟ್ಟ ಗಲಾಟೆ ಆಗ್ತದೆ. ಆದರೆ ಅವರು ನಾನು ಅವರಿಗೆ ಹಾಗೆ ನಿಂತಿದ್ದೇನೆ. ಮತ್ತು ನನ್ನ ಅಕ್ಕನವರು ಅಷ್ಟು ಸಪೋರ್ಟ್ ಆಗಿರೋದಕ್ಕೆ ನನಗೆ ಇಲ್ಲಿ ಸಹ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಮತ್ತು ಜಾಸ್ತಿ ಏನಾದರೂ ಅಪ್ಪನಿಗೆ ಹುಷಾರಿಲ್ಲ ಅಂತಾದರೆ ಮಾತ್ರ ಹೇಳ್ತೇನೆ. ಯಾಕಂದರೆ ಅವರು ದೂರದಲ್ಲಿ ಇದ್ದಾರಲ್ಲ, ಅವರಿಗೆ ಕೂಡ ಭಯ ಆಗ್ತದೆ. ಮತ್ತು ನಾನೊಂದು ವ್ಲಾಗ್ ಮಾಡೋದ್ರಿಂದ ಅವರಿಗೆ ಕೂಡ ಒಂದು ಪಾಸಿಟಿವಿಟಿ ಸಿಗ್ತದೆ. ಅಪ್ಪ ಹುಷಾರಿದ್ದಾರೆ, ನಾವು ಮನೆ ನೋಡ್ತಾ ಇದ್ದೇವೆ ಅಂದರೆ ಡೈಲಿ ಅವರಿಗೆ ನನ್ನನ್ನು ನೋಡಿದಾಗ ಅನಿಸ್ತದೆ, ಮನೆಯನ್ನು ನೋಡಿದಾಗ ಅನಿಸ್ತದೆ. ಹಾಗಾಗಿ ಇದನ್ನು ಹೇಳಿದೆ. ಅಂದರೆ ನಾವು 5 ಜನ ಕೂಡ ಅಪ್ಪಂದು ಮದ್ದಿದ್ದು ಹಣ ಶೇರ್ ಮಾಡಿಕೊಂಡು ಮದ್ದನ್ನು ತಗೊಳ್ಳೋದು. ಹಾಗಾಗಿ ಹೇಳಿದ್ದು. ಅದೊಂದು ನಿಮಗೆ ಹೇಗೆ ಅನಿಸಿತು ಅಂತ ಹೇಳಿ ನನಗೆ ಆಯಿತಾ. ಅಪ್ಪ ನೋಡಿ ಬಂದರು ಮೆಲ್ಲ. ಅದಾಯಿತು ಸಂಜೆದು. ಇವರೆಲ್ಲ ಕುಡಿದು ಕೂಡ ಆಯಿತು ನೋಡಿ. ತಪ್ಪಿ ಹೀಗೆ ಮಾಡ್ತಿದ್ದಾಳೆ ಹಾಲು ಕುಡಿದು ಅಂತ. ಅವಳು ತಪ್ಪಿ ಹತ್ರ ಸೇಲೆ ಮಾಡ್ತಾ ಇದ್ದಾಳೆ ನಮ್ಮ ಸಣ್ಣಕ್ಕಿ. ನೀಲಿ ಸುಂದರಿ
ಅವಳಿಗೆ ಒಂದು ಕಣ್ಣು ನೀಲಿ ಅಲ್ಲ, ಯಶೋಧ ಆಂಟಿಯಾಗಿ ಕರೆಯುವುದವಳನ್ನು ನೀಲಿ ಸುಂದರಿ ಅಂತ. ಭಾರಿ ಇಷ್ಟ ಅವರಿಗೆ ನಮ್ಮ ನೀಲಿ ಅಂದರೆ. ನೀಲಿ ಇನ್ನು ನನ್ನ ಹಾಲು ಕೊಟ್ಟು ಡೈರಿಗೆ ಹೋಗಿ ಬರೋದು. ಮುಂಚೆಲ್ಲ ಹೀಗೆ ಮಾಡಿದರೆ ನೆಂಟರು ಬರ್ತಾರೆ ಅಂತ ಹೇಳ್ತಿದ್ರು ಆಯಿತಾ. ಅದೆಲ್ಲ ಮಿತ್ತು, ಅದೊಂದು ಎಂತ ಹೇಳಿ, ಅದು ಸುಳ್ಳು. ಆ್ಯಕ್ಚುಲಿ ನಮ್ಮ ಬೆಕ್ಕುಗಳು ಡೈಲಿ ಮಾಡ್ತದೆ ಹೀಗೆ ಹಾಲು ಕುಡ್ದಾದ್ಮೇಲೆ. ಎಂತ ಮಾಡೋದು ಕುഞ്ഞി? ನನಗೆ ಸಂಜೆ ಅವರ ಹೊರಗೆ ಬಿಟ್ಟೆ ಆಟಾಡಲಿಕ್ಕೆ, ಬಿಟ್ಟು ಸುಮಾರು ಹೊತ್ತಾಯ್ತು. ಇವರು ಈಗ ಹೊರಗೆ ಬಂದಿದ್ದಾರೆ ಇಬ್ಬರು ಒಟ್ಟಿಗೆ. ಇವಸ ಕೂರ ಕೂಡ ಕೂರ ಹುಲ್ಲು ತಿನ್ಬೋದು ಇನ್ನು. ಸ್ವರ್ಣಿಗೊಂದು ಕ್ಯೂರಿಯಾಸಿಟಿ, ಇದು ಯಾರೊಬ್ಬ ಅಂತ, ನಮ್ಮಷ್ಟೇ ಸೈಜ್ ಇದ್ದಾನೆ ಅಂತ. ಈಗ ಒಂದು ಸುತ್ತೆಲ್ಲ ಹೋಗಿ ಬಂದಾಯಿತು. ಇಲ್ಲೇ ಅವರು ಆಟಾಡೋದು, ಇವನು ಕರ್ಕೊಂಡು ಬರೋದು ಅವಳೊಟ್ಟಿಗೆ. ಕುഞ്ഞി ಅಣ್ಣ ಎಲ್ಲಿ ಹೋದ? ಅಣ್ಣ ಎಲ್ಲಿ ಹೋದ ಕುഞ്ഞോ? ಮಣ್ಣು ತಿನ್ನಲಿಕ್ಕಿಲ್ಲ, ಎಲ್ಲಿ ಅಣ್ಣ ಹೋದ? ಒಟ್ಟಿಗೆ ನೋಡಿ, ಅವನು ಬೀಳಿಸ್ಕೊಂಡಾದರೂ ಹೋಗಬೇಕು ಅಂತ. ಅವಳು ನೋಡಿ, ಸ್ವರ್ಣಿದೊಂದು ರೌಂಡು ಬೇರೆನೆ. ಸ್ವರ್ಣು ಎಲ್ಲಿ? ಸ್ವರ್ಣು ಅಣ್ಣ ಎಲ್ಲಿ? ಸಂಜೆ 6:30 ಆಗ್ತಾ ಬಂತು. ಈಗ ಇವರದು ಆಟ. ಅವರ ಅಮ್ಮನಿಗೆ ಪ್ರಾಣ ಸಂಕಟ, ಕರೆಯುವುದೇ ಕರೆಯುವುದು.